ನಮಸ್ಕಾರ ವೀಕ್ಷಕರೇ, ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಶೋಕ್ ಬಿಟ್ಕಾನ್ ಕಂಪನಿ ನಿರ್ವಹಣಾ ವ್ಯಾಪ್ತಿಯಲ್ಲಿ ಅಸಮರ್ಪಕ ಸಾರ್ವಜನಿಕ ಸೇವಾ ವೈಫಲ್ಯತೆಗಳು. ನಾವು ಹಿರೇಬಾಗೇವಾಡಿ ಗ್ರಾಮಸ್ಥರು ಹಾಗೂ ರೈತರು ತಮ್ಮಲ್ಲಿ ತಿಳಿಸುವುದೇನೆಂದರೆ, ಹಿರೇಬಾಗೇವಾಡಿಯಲ್ಲಿ ನಿರ್ಮಾಣವಾದ ಅಶೋಕ್ ಟೋಲ್ ಪ್ಲಾಜಾರವರಿಂದ ಬರಬೇಕಾದ ಸವಲತ್ತುಗಳಿಂದ ವಂಚಿತರಾಗಿದ್ದೆವು. ಆ ಸವಲತ್ತುಗಳು ಏನೆಂದರೆ, ಟೋಲ್ ಪ್ಲಾಜಾ ಎರಡೂ ಬದಿ ಸರ್ವಿಸ್ ರಸ್ತೆ ಹಾಗೂ ಸರಿಯಾದ ಗಟಾರು ನಿರ್ಮಾಣ ಇಲ್ಲದ ಕಾರಣ ಅಪಾರ ಜೀವಹಾನಿ ಉಂಟಾಗಿದೆ ಹಾಗೂ ರೈತರು ಹೊಲಗಳಿಗೆ ಹೋಗುವ ಸಲುವಾಗಿ ಹರಸಾಹಸ ಪಡಬೇಕಾಗಿದೆ. ನೀರು ಬಂದ ಕಾರಣ ರಸ್ತೆ ಮೇಲೆ ದಾಟಲು ಹೋಗಿ 3 ಜನರು, 2 ಆಕಳು, 3 ಕುರಿ, 2 ಎತ್ತು ಸಾವನ್ನಪ್ಪಿದೆ. ಇದಕ್ಕೆ ನೇರ ಹೊಣೆ ಅಶೋಕ್ ಟೋಲ್ ಪ್ಲಾಜಾ ಹಿರೇಬಾಗೇವಾಡಿಯವರು ಆಗಿರುತ್ತಾರೆ. ಪೊಲೀಸ್ ಠಾಣೆ ಪಕ್ಕ ಶಾಲೆ ಇದ್ದು ಶಾಲಾ ಮಕ್ಕಳಿಗೆ ರಸ್ತೆ ದಾಟಲು ತೊಂದರೆ ಆಗುತ್ತಿದ್ದು ಅಲ್ಲಿ ಫ್ಲೈಓವರ್ ಮಾಡಿಕೊಡಬೇಕು. ಈ ಹಿಂದೆ ದಿನಾಂಕ 29/1/2024 ಸೋಮವಾರದಂದು ಈ ಟೋಲ್ ವಿರುದ್ಧ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೆವು. ಇದರ ವಿಚಾರವಾಗಿ ಟೋಲ್ ಮುಖ್ಯ ಸಿಬ್ಬಂದಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ 3 ತಿಂಗಳ ಕಾಲಾವಕಾಶವನ್ನು ಪಡೆದುಕೊಂಡಿದ್ದರು. ನಂತರ ಇಲ್ಲಿಯವರೆಗೂ ಅಂದರೆ ದಿನಾಂಕ 30/6/2024 ಸರಿಸುಮಾರು 5 ತಿಂಗಳ ಸಮಯವಾದರೂ ಈ ವಿಚಾರವಾಗಿ ಅಶೋಕ್ ಬಿಟ್ಕಾನ್ ಕಂಪನಿ ನಿರ್ವಹಣಾ ಅಧಿಕಾರಿಗಳು ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ ಹಾಗೂ ಈ ಒಂದು ವಿಚಾರದಲ್ಲಿ ನಮಗೆ ಯಾವುದೇ ಲಿಖಿತ ಮಾಹಿತಿಯನ್ನು ನೀಡಿರುವುದಿಲ್ಲ. ಈ ವಿಷಯವಾಗಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ತಾವುಗಳು ಇವರುಗಳ ಮೇಲೆ ಸರಿಯಾದ ಕ್ರಮಗಳನ್ನು ಕೈಗೊಂಡು ನಮ್ಮ ಹಿರೇಬಾಗೇವಾಡಿ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಿಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುನಿಲ್ MS, ಡಾಕ್ಟರ್ ಮಹಂತೇಶ್, ಬಸವರಾಜ್, ರಮೇಶ್, ಲೋಹಿತ್, ವಿನೋದ್, ಜ್ಯೋತಿರ್ಬಾ ದರ್ದೇಶಿ, ಬೆಳಗಾವಿ ಜಿಲ್ಲೆ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ವಿದ್ಯಾರ್ಥಿ ಘಟಕ, ತಾಲೂಕು ಅಧ್ಯಕ್ಷರು, ತಾಲೂಕು ಉಪಾಧ್ಯಕ್ಷರು ಹಾಗೂ ಮುಖ್ಯಸ್ಥರು ಈ ಹೋರಾಟದಲ್ಲಿ ಪಾಲ್ಗೊಂಡರು. ವರದಿ ಮಣಿಕಂಠ ನಾವಿ.